ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಕರ್ನಾಟಕದ ಪರವಾಗಿ ಗೌರವ್ ಗುಪ್ತಾ ವಾದ ಮಂಡನೆ ಮಾಡಿದ್ದಾರೆ. ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ವಾದ ಮಂಡಿಸಿದೆ. ಲಭ್ಯ ಇರೋ ನೀರು ಕುಡಿಯೋ ನೀರಿನ ಅಗತ್ಯಕ್ಕೆ ಅಷ್ಟೇ ಇದೆ. ಈಗ ಏನು ನೀರಿದೆಯೋ ಅದು ಕುಡಿಯೋ ನೀರಿಗೆ ಸಾಕಾಗೋದಿಲ್ಲ. ಕಾವೇರಿ ಡ್ಯಾಂಗಳಲ್ಲಿರೋ 42 ಟಿಎಂಸಿಯಷ್ಟು ನೀರು ಕುಡಿಯೋದಕ್ಕೆ ಅತ್ಯಗತ್ಯ. ಮುಂದಿನ ವರ್ಷ ಜೂನ್ ವರೆಗೆ ಕುಡಿಯೋದಕ್ಕೆ ನೀರಿನ ಅಗತ್ಯಕ್ಕೆ ಬೇಕು. ತಮಿಳುನಾಡು ಬೆಳೆಗೆ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ವಾದ ಮಂಡಿಸಿದ್ದಾರೆ. ಕುಡಿಯೋದಕ್ಕೆ ನೀರಿಲ್ಲದೆ ಇರುವಾಗ ತಮಿಳುನಾಡಿಗೆ 4.5 ಟಿಎಂಸಿ ನೀರು ಬಿಡೋದು ಹೇಗೆ? ಕುಡಿಯೋದಕ್ಕೆ ನೀರು ಇಲ್ಲದೆ ಇದ್ದಾಗ ತಮಿಳುನಾಡಿನ ಬೆಳೆಗಳಿಗೆ ನೀರು ಬಿಡೋದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ನದಿ ನೀರು ಹಂಚಿಕೆಗೆ ಸಂಕಷ್ಟದ ಸೂತ್ರನ ಅನುಸರಿಸಬೇಕು ಅನ್ನೋ ವಾದ ಕೂಡ ಮಂಡನೆ ಮಾಡಿದ್ದಾರೆ. ಇನ್ನು ಕಾವೇರಿ ವಿಷಯದಲ್ಲಿ ಕರ್ನಾಟಕಕ್ಕೆ ಮತ್ತೆ ಬರ ಸಿಡಿಲು. ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶ ಹೊರಡಿಸಿದೆ. ಸಿಡಬ್ಲ್ಯೂಆರ್ಸಿ ಆದೇಶನ ಎತ್ತಿ ಹಿಡಿದಿದೆ ಸಿಡಬ್ಲ್ಯೂಎಂಎ. ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ. ಸಿಡಬ್ಲ್ಯೂಆರ್ಸಿ ಆದೇಶನ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಕರ್ನಾಟಕಕ್ಕೆ ಮತ್ತೊಂದು ಆಘಾತ. ಕಾವೇರಿ ವಿಷಯದಲ್ಲಿ ಕರ್ನಾಟಕಕ್ಕೆ ಮತ್ತೆ ಬರ ಸಿಡಿಲು. ಸಿಡಬ್ಲ್ಯೂಆರ್ಸಿ ಏನು ಆದೇಶ ಕೊಟ್ಟಿತ್ತೋ ಅದನ್ನ ಪಾಲಿಸಿ ಅಂತ ಆದೇಶ ಹೊರಡಿಸಿದೆ. ಅಂದ್ರೆ ಪ್ರತಿದಿನ 3500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸಲೇಬೇಕು. ಅಂದ್ರೆ 4.5 ಟಿಎಂಸಿ ನೀರು ತಮಿಳುನಾಡಿಗೆ ಹರಿಬೇಕಾದ್ರೆ ಹತ್ರ 7 ಟಿಎಂಸಿ ನೀರನ್ನ ನಾವು ಡ್ಯಾಂನಿಂದ ಬಿಡಬೇಕಾಗತ್ತೆ. ಹರಿದುಕೊಂಡು ಹೋಗಿ ಅಲ್ಲಿನ ಮಾಪಕ ಕೇಂದ್ರ ತಲುಪೋದ್ರೊಳಗೆ ಒಂದಷ್ಟು ನೀರು ಪೋಲಾಗುತ್ತೆ. ಹಾಗಾಗಿ ಎಕ್ಸ್ಟ್ರಾ ಬಿಡಬೇಕಾಗತ್ತೆ. ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿ ಆದೇಶನ ಎತ್ತಿ ಹಿಡಿದಿದೆ. ಅದರ ಪ್ರಕಾರ ಪ್ರತಿದಿನ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿ ಆದೇಶನ ಎತ್ತಿ ಹಿಡಿದಿದೆ. ಕರ್ನಾಟಕದ ಪಾಲಿಗೆ ಈಗ ಮತ್ತೊಂದು ಅನ್ಯಾಯ. ಸಿಡಬ್ಲ್ಯೂಆರ್ಸಿ ಆದೇಶನ ಪ್ರಶ್ನಿಸಿ ಕರ್ನಾಟಕ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸಿತ್ತು. ಆದ್ರೆ ಅಲ್ಲೂ ಕೂಡ ಕರ್ನಾಟಕದ ಪರವಾಗಿ ಆದೇಶ ಬಂದಿಲ್ಲ. ಕರ್ನಾಟಕದ ಪರವಾಗಿ ಆದೇಶ ಬರಲಿಲ್ಲ. ಸಿಡಬ್ಲ್ಯೂಎಂಎ ನೀಡಿರುವ ಆದೇಶ ಕರ್ನಾಟಕದ ಪಾಲಿಗೆ ಆಘಾತ. 3500 ಕ್ಯೂಸೆಕ್ ಪ್ರತಿ ದಿನದಂತೆ 15 ದಿನಗಳ ಕಾಲ ಹರಿಸಬೇಕು ಅಂತ ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟಿತ್ತು. ಆ ಆದೇಶನ ಪ್ರಶ್ನಿಸಿ ನಾವು ಮೇಲ್ಮನವಿ ಸಲ್ಲಿಸಿದ್ವಿ. ಈಗ ಸಿಡಬ್ಲ್ಯೂಎಂಎ ಕೂಡ ಸಿಡಬ್ಲ್ಯೂಆರ್ಸಿ ಆದೇಶನ ಎತ್ತಿ ಹಿಡಿದಿದೆ. ಕಾವೇರಿ ವಿಷಯದಲ್ಲಿ ಕರ್ನಾಟಕಕ್ಕೆ ಮತ್ತೆ ಬರ ಸಿಡಿಲು. ಇವಾಗ ಏನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜು, ಸಿಡಬ್ಲ್ಯೂಎಂಎ ಮೇಲೆ ಒಂದು ನಿರೀಕ್ಷೆ ಇತ್ತು, ಸದ್ಯದ ರಾಜ್ಯದ ಪರಿಸ್ಥಿತಿಯನ್ನ ಅರ್ಥ ಮಾಡಿಸಿದ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಮತ್ತೊಂದು ಸಲ ಕರ್ನಾಟಕದ ಪಾಲಿಗೆ ಬರ ಸಿಡಿಲು. ಇವತ್ತು ಏನೇನು ವಾದ ಪ್ರತಿವಾದ ನಡೀತು, ಮತ್ತೆ ಸಿಡಬ್ಲ್ಯೂಎಂಎ ಈಗ ನೀಡಿರೋ ಆದೇಶಕ್ಕೆ ಏನ್ ಹಿನ್ನೆಲೆ ಕೊಡ್ತಾ ಇದೆ? ಭಾವನಾ, ಹೆಚ್ಚು ಕಡಿಮೆ ಒಂದು ಕಾಲು ಗಂಟೆ ಸಭೆ ನಡೀತು. ಇದರಲ್ಲಿ ಪೂರ್ತಿಯಾಗಿ ಕರ್ನಾಟಕದ ಸ್ಥಿತಿ ಏನು ಅನ್ನುವಂಥದ್ದನ್ನ ಎಕ್ಸ್ಪ್ಲನೇಷನ್ ಜಾಸ್ತಿ ಕೂಡ ಮಾಡಿದ್ರು. ಇವತ್ತು ಖುದ್ದು ACS ಅವರೇ ಭಾಗಿಯಾಗಿದ್ರು. ಕಳೆದ ಬಾರಿ ವರ್ಚುವಲ್ ಅಲ್ಲಿ ಭಾಗಿಯಾಗಿದ್ರು. ಅದು ಹಿಂದಿನ ವರ್ಷ, ಅದರ ಹಿಂದಿನ ವರ್ಷಗಳಲ್ಲಿ ಒಂದು ಕಾಂಟ್ರವರ್ಸಿಗೂ ಕೂಡ ಆಗಿತ್ತು. ಯಾಕಂದರೆ ನಮ್ಮ ಅಧಿಕಾರಿಗಳಲ್ಲಿ ಹೋಗಲ್ಲ, ಸರಿಯಾಗಿ ಫಿಸಿಕಲಿ ಹೋಗಿ ಎಕ್ಸ್ಪ್ಲೈನ್ ಮಾಡಲ್ಲ ಅನ್ನುವಂಥ ಕಾಂಟ್ರವರ್ಸಿ ಕೂಡ ಆಗಿತ್ತು. ಅದಾದ ನಂತರ ಸರ್ಕಾರ ಬುದ್ಧಿ ಕಲಿತು ಈಗ ಇಂಥ ಸಂದರ್ಭಗಳಲ್ಲಿ ನಮ್ಮ ಅಧಿಕಾರಿಗಳು ಖುದ್ದು ಇದ್ದು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದರು. ಈಗ ACS ಜಲಸಂಪನ್ಮೂಲ ಇಲಾಖೆಯ ACS ಆಗಿರುವಂತಹ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿರುವಂಥ ಗೌರವ್ ಗುಪ್ತಾ ಅವರೇ ಭಾಗಿಯಾಗಿದ್ರು ಇವತ್ತು.
ಅದರ ಜೊತೆಗೆ ಕಾವೇರಿ ನೀರಾವರಿ ನಿಗಮದ MD ಮಹೇಶ್ ಅವರು ಕೂಡ ಭಾಗಿಯಾಗಿದ್ರು, ಉಳಿದಂತೆ ಇಂಜಿನಿಯರ್ಗಳು ಕೂಡ ಭಾಗಿಯಾಗಿದ್ರು. ಪ್ರತಿಯೊಂದು ಹಂತವನ್ನು ಕೂಡ ತಾಂತ್ರಿಕವಾಗಿ ಎಷ್ಟು ಏನು ಅನ್ನುವಂಥದ್ದನ್ನ ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ರು. ಹೆಚ್ಚು ಕಡಿಮೆ ಇವತ್ತಿನ ಮೀಟಿಂಗ್ ಅಲ್ಲಿ ನಮ್ಮದೇ ಅಂದ್ರೆ ಕರ್ನಾಟಕದ ವಾದಕ್ಕೆ ಹೆಚ್ಚು ಅವಕಾಶ ಮಾಡಿಕೊಡಲಾಗಿತ್ತು. ಸಾಮಾನ್ಯಕ್ಕೆ ಯಾವಾಗಲೂ ಹಂಗೆ ಇರುತ್ತೆ, ಯಾಕಂದ್ರೆ ನಾವೇ ನೀರು ಬಿಡೋರು ಆಗಿರುವ ಕಾರಣಕ್ಕೋಸ್ಕರ ಅವ್ರ ಕಡೆಯಿಂದಲೂ ಕೇಳ್ತಾರೆ. ಏನು ಅಂತ ಅಂದರೆ ನಮ್ಮ ಕಡೆ ಜಾಸ್ತಿ ಕೇಳ್ತಾರೆ, ಯಾಕೆ ನೀರು ಯಾಕೆ ಬಿಡೋಕ್ಕಾಗಲ್ಲ ಅನ್ನೋದಕ್ಕೆ ನಾವು ಸಾಕಷ್ಟು ಅಂಕಿಅಂಶಗಳಿರ್ಬೋದು ಅಥವಾ ಅಲ್ಲಿರುವಂಥ ವಾಸ್ತವ ಸ್ಥಿತಿ ಇರ್ಬೋದು ಮತ್ತು ಮುಂದಿನ ಪ್ರಿಡಿಕ್ಷನ್ ಇರ್ಬೋದು, ಇವೆಲ್ಲವನ್ನು ಕೂಡ ಹೇಳಬೇಕಾಗತ್ತೆ. ಅದನ್ನು ಸಮರ್ಥವಾಗಿ ಅಧಿಕಾರಿಗಳು ವಾದವನ್ನು ಮಂಡಿಸಿದ್ರು. ಆದರೂ ಕೂಡ ನಮಗೆ ನಾವು ನಿರೀಕ್ಷೆ ಮಾಡಿದಂತಹ ಆದೇಶ ಹೊರಗಡೆ ಬೀಳಿಲ್ಲ. ಎಲ್ಲರೂ ಅಟ್ಲೀಸ್ಟ್ ಈ 3,500 ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಈವನ್ ಅಧಿಕಾರಿಗಳು ಒಳಗಡೆ ಹೋಗ್ಬೇಕಾದ್ರೂ ಕೂಡ ಒಂದಷ್ಟು ಚೇಂಜಸ್ ಆಗಬಹುದು ಅಂತ ಹೇಳಿದ್ರು. ಆದರೆ ಆ ಚೇಂಜಸ್ ಕೂಡ ಆಗದೆ ಹಂಗೆ ಕಂಟಿನ್ಯೂ ಆಗಿರುವಂಥದ್ದು. ಹೆಚ್ಚು ಕಡಿಮೆ ಕಾವೇರಿ ಬೇಸಿನ್ನಲ್ಲಿ 50+ TMC ವಾಟರ್ ಇದೆ. ಆದರೆ ಈ ಕಳೆದ ಒಂದು 3 ವಾರಗಳ 3 ಮೀಟಿಂಗ್ಗಳಾಯಿತು. ಆ 3 ಮೀಟಿಂಗ್ಗಳಲ್ಲೂ ಕೂಡ CWRC ಇರ್ಬೋದು, MA ಇರ್ಬೋದು, ಯಾವುದು ಬಿಡೋದು ಬೇಡ ಅನ್ನುವಂಥ ಸಹಜ ಸ್ಥಿತಿ ಯಥಾಸ್ಥಿತಿಯನ್ನು ಆದೇಶ ನೀಡಿತ್ತು. ಆದರೆ ಈಗ ಅವರಿಗೂ ಕೂಡ ಅನಿವಾರ್ಯತೆ ಇದೆ, ಹಾಗಾಗಿ ನೀವು ಬಿಡಬೇಕಾಗುತ್ತೆ. CWRC ಏನು ಕೊಟ್ಟಿದೆಯೋ ಅದೇ ಆದೇಶ ಈಗಲೂ ಕೂಡ ನಾವು ಅದನ್ನೇ ಅಪ್ಹೋಲ್ಡ್ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಇನ್ನೂ ಅಧಿಕೃತ ಆದೇಶ ಹೊರಗಡೆ ಬರಬೇಕಾಗಿದೆ. ಆದರೆ ಅಧಿಕಾರಿಗಳು ಪೂರ್ತಿಯಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಪರಿಸ್ಥಿತಿ ಏನಿದೆ, ಯಾವ್ಯಾವ ಮಟ್ಟದಲ್ಲಿ ಏನೇನು ಆಗ್ತಾ ಇದೆ, ಎಲ್ಲಿದ್ದೇವೆ, ವಾಸ್ತವವಾಗಿ ರೈನ್ಫಾಲ್ ಎಷ್ಟಿದೆ, ಮತ್ತು ನಮ್ಮ ಹತ್ರ ಸ್ಟಾಕ್ ಎಷ್ಟಿದೆ, ಇವೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಆಗಿದೆ. ಸೊ ಈಗ ಉಳಿದಿರುವಂಥದ್ದು ಅವರ ಆದೇಶ. ಆದರೆ ಆ ಆದೇಶವನ್ನು CWRC ಆದೇಶವನ್ನೇ ಎತ್ತಿ ಹಿಡಿದಿದ್ದಾರೆ. ಭಾವನಾ, ಎಸ್, ಹಾಗಾದ್ರೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬರುತ್ತೆ. ಒಂದು ಕಡೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನೋ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ. ಬೆಳೆಗಳಿಗೆ ಒತ್ತಟ್ಟಿಗಿರ್ಲಿ, ಕುಡಿಯೋದಕ್ಕೆ ನೀರಿಲ್ಲ. ರಾಜ್ಯ ಸರ್ಕಾರದ ಮುಂದಿನ ನಡೆ ಏನಾಗಿರುತ್ತೆ? ದೆಹಲಿಯಲ್ಲೇ ಇದ್ದಾರೆ CM. ಈಗ ಗೌರವ್ ಗುಪ್ತಾ ಅವರು ಕೂಡ ಅದೇ ಮಾತನ್ನ ಹೇಳಿದ್ರು. ನಾವು CM ಇದ್ದಾರೆ, CM ನಿಮಗೆ ಎಲ್ಲವೂ ಕೂಡ ಅಧಿಕೃತವಾಗಿ ಬ್ರೀಫ್ ಮಾಡ್ತಾರೆ, ನಾನು ಅವ್ರಿಗೆ ಹೋಗಿ ಬ್ರೀಫ್ ಮಾಡ್ತೇನೆ, ಉಳಿದಂಥ ಕ್ರಮ ಏನಾಗುತ್ತೆ ಅವ್ರು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಹೇಳಿದ್ರು. ಆದರೆ ಈಗ ನಮ್ಮ ಮುಂದೆ ಇರುವಂಥ ಇನ್ನೊಂದು ಆಯ್ಕೆ ಏನು ಅಂತ ಅಂದರೆ ಈ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದ ಪ್ರತಿವಾದ ಮಂಡಿಸಿ ಏನಿದೆ ವಾಸ್ತವ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಕಳೆದ ಬಾರಿ ಇದೇ ರೀತಿಯ ಸಂಕಷ್ಟ ಬಂದಂಥ ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಲಾಗಿತ್ತು. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತು, ನಾವು ಇದರಲ್ಲಿ ಎಕ್ಸ್ಪರ್ಟೈಸ್ ಇಲ್ಲ, ನೀವು ನಮ್ಮ ಹತ್ರ ಯಾಕೆ ಬರ್ತೀರಾ, ಮತ್ತೆ ನಾವು ಇನ್ನೊಂದು ಕಾನ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ ಕಮಿಟಿ, ಇದೇನು ಹೇಗೆ ಅನ್ನೋವಂಥದ್ದನ್ನ. ಆದರೆ ಅವರೇ ಎಕ್ಸ್ಪರ್ಟೈಸ್ ಇದ್ದಾರೆ CWMA ಅವರು, ಅವ್ರ ಮುಂದೆನೇ ಹೋಗಿ ಅನ್ನೋವಂಥದ್ದನ್ನ ಹೇಳಿತ್ತು. ಮತ್ತೊಮ್ಮೆ ಆದೇಶವನ್ನು ಅಂದರೆ ಮತ್ತೊಮ್ಮೆ ಮೀಟಿಂಗ್ ಮಾಡಿ ಅಂತ CWMAಗೆ ಈ ಹಿಂದಿನ ಸಂಕಷ್ಟದ ವರ್ಷಗಳಲ್ಲಿ ಹೇಳಿತ್ತು ಸುಪ್ರೀಂ ಕೋರ್ಟ್. ಈಗ ಅದೇ ರೀತಿ ಹೇಳ್ಬೋದು ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ಗೆ ಮುಂದಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋಂಥದ್ದು CM ಈಗ ಅಧಿಕಾರಿಗಳು ಬ್ರೀಫ್ ಮಾಡಿದ ಬಳಿಕ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ಅದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮುಖ್ಯಮಂತ್ರಿಗಳು ಕೂಡ ಮಾತನಾಡುವಂಥ ಸಾಧ್ಯತೆ ಇದೆ. ಈ ಏನೆಲ್ಲ ಆಗಿದೆ, ಈ ಸಭೆಯಲ್ಲಿ ಏನಾಗಿದೆ ಅನ್ನೋಂಥ ವಿವರಣೆಯನ್ನು ಪಡ್ಕೊಂಡು ಮತ್ತೆ ಮಾಧ್ಯಮಗಳಿಗೆ ಬ್ರೀಫ್ ಮಾಡುವಂಥ ಕೆಲಸ ಆಗುತ್ತೆ. ನಂತರ ಕಾನೂನು ಹೋರಾಟ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳುವಂಥ ಸಾಧ್ಯತೆ ಇದೆ. ಜೊತೆಗೆ ಈ ಸಂದರ್ಭದಲ್ಲಿ ಕಾನೂನು ತಜ್ಞರು ಕೂಡ ಇಲ್ಲೇ ದೆಹಲಿಯಲ್ಲಿ ಇರುವ ಕಾರಣಕ್ಕೋಸ್ಕರ ಅವರನ್ನು ಕೂಡ ಸಂಪರ್ಕ ಮಾಡುವಂಥ ಸಾಧ್ಯತೆ ಇದೆ, ನೆಕ್ಸ್ಟ್ ಏನು ಮಾಡಬೇಕು ಅನ್ನುವಂಥದ್ದು. ಸೊ ಇದೆಲ್ಲ ಪ್ರಕ್ರಿಯೆ ನಡೆದಾಗ ಅಥವಾ ನೋಡಿದಾಗ ಮುಂದೆ ಸುಪ್ರೀಂ ಕೋರ್ಟ್ ಕದ ತಟ್ಟುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಭಾವನಾ, ಧನ್ಯವಾದ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.